ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದರೆ ಮಶ್ರೂಮ್ ಕರಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈ ಮಶ್ರೂಮ್ ಕರಿ ಮಾಡೋಕೆ ನಮ್ಗೆ ಒಂದು ಜಾರ್ ಒಳಗೆ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಗೋಡಂಬಿ, ಉಳ್ಳಾಗಡ್ಡಿ, ಹೆರಚ್ಕೊಂಡ್ರೆ ಕೊಬ್ಬರಿ ಎಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಈ ರೀತಿ ಕಾಣತ್ತಲ್ರಿ, ಹಿಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಆಮೇಲೆ ಮಶ್ರೂಮ್ನ ಏನು ಮಾಡಬೇಕು, ಚಂದಾಗ ಒಂದೆರಡು ಸಲ ತೊಳೆದು ಈ ರೀತಿ ನಡ್ಬರ್ಕ 2 ಹೋಳು ಮಾಡಿ ಕಟ್ ಮಾಡ್ಕೋಬೇಕ್ರಿ. ದೊಡ್ಡ ಪೀಸ್ ಹಾಕಿದ್ರು ಬರ್ತೈತಿ, ಆದ್ರೆ ಸಣ್ಣ ಸಣ್ಣ ಪೀಸ್ ಹಾಕಿದ್ರೆ ಚಲೋ ಅನ್ನಿಸ್ತೈತ್ರಿ ಕರಿ ಮಾಡೋಕೆ. ಒಂದು ಪ್ಯಾನ್ ಒಳಗೆ 3-4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚಂದಾಗ ಕಾಯಕ್ಕೆ ಬಿಡ್ಬೇಕ್ರಿ. ಏಲಕ್ಕಿ, ಲವಂಗ, ಮರಾಠಿ ಮೊಗ್ಗು, ಚಕ್ಕೆ, ಪಲಾವ್ ಎಲೆ ಎಲ್ಲ ಹಾಕಿ ಆಮೇಲೆ ರುಬ್ಕೊಂಡಿರ್ತೀವಲ್ರಿ ಅದನ್ನು ಕೊಬ್ಬರಿ ಪೇಸ್ಟ್ನ ಅದಕ್ಕೆ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಅರಿಶಿಣ ಪುಡಿ, ಧನಿಯಾ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯಾಕೆ ಬಿಡ್ಬೇಕ್ರಿ. ಅದು ಸ್ವಲ್ಪ ಕುದ್ದಾದ್ಮ್ಯಾಗ ಅದಕ್ಕೆ ನಾವು ಖಾರದ ಪುಡಿ ಹಾಕೋಬೇಕು. ನಮ್ಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ಖಾರದ ಪುಡಿ ಹಾಕೋಬೇಕ್ರಿ. ಚಂದಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಅದು ಸ್ವಲ್ಪ ಕುದಿಯೋ ಹೊತ್ತಿಗೆ ನಾವು ಏನು ಮಾಡ್ಕೋಬೇಕು, ಮಶ್ರೂಮ್ ಕಟ್ ಮಾಡಿರ್ತೀವಲ್ರಿ ಅದನ್ನು ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ನಿಮಗೆ ಮಶ್ರೂಮ್ ಕರಿ ಸ್ವಲ್ಪ ಗಟ್ಟಿನೇ ಬೇಕಂದ್ರೆ ಇಷ್ಟ ಮಶ್ರೂಮ್ ಹಾಕಿ ಕಲಿಸ್ಬಿಟ್ರೆ ಸಾಕ್ರಿ. ಒಂದು ಸ್ವಲ್ಪ ಹೊತ್ತು ಕುದಿಸ್ಬಿಟ್ರೆ, ಬೇಡಪ್ಪ ನಮ್ಗೆ ಇನ್ನೊಂದು ಸ್ವಲ್ಪ ತಿಳಬೇಕು ಗಟ್ಟಿ ಬೇಡ ಅಂದ್ರೆ ಅದಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯಾಕೆ ಬಿಡ್ಬೇಕ್ರಿ. ಮ್ಯಾಗ ಕಸೂರಿ ಮೆಂತಿನ ಹಾಕಿ ಚಂದಾಗ ಮಿಕ್ಸ್ ಮಾಡಿದ್ರೆ ಒಂದು ಕುದಿ ಬಂತಂದ್ರೆ ಸಾಕು ನೋಡ್ರಿ. ಮಶ್ರೂಮ್ ಜಲ್ದಿ ಬೇಯ್ತಾವು. ಮಶ್ರೂಮ್ ಕರಿ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಮ್ಯಾಗ. ಎಲ್ಲ ಮಶ್ರೂಮ್ ಕರಿ ಮಾಡೋದು ಹೆಂಗಂತ ಭಾಳ ಸರಳ ಐತಿ. ನೀವು ಒಂದ್ಸಲ ಮನೆಯೊಳಗೆ ಮಾಡಿರಿ. ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಂಗೆ ನನ್ನ ಪೇಜನ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.